Okay, dear students, we were discussing about that biodiversity and conservation ಅಂತಕ್ಕಂಥ ಒಂದು ಟಾಪಿಕ್ ನ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಸೊ ಈ ಒಂದು ಜೀವ ವೈವಿಧ್ಯತೆ ಮತ್ತೆ ಸಂರಕ್ಷಣೆ ಅಂತಕ್ಕಂಥ ಒಂದು ವಿಷಯಕ್ಕೆ ಬಂದ್ರೆ ಸೊ ನಮ್ಮ ಒಂದು ಜಗತ್ತಿನಲ್ಲಿ ಎಷ್ಟೋ ರೀತಿಯಾದ ಒಂದು ಬಯೋಡೈವರ್ಸಿಟಿ ಆರ್ಗಾನಿಸಮ್ಸ್ ಇದ್ದಾವೆ. ಲಿವಿಂಗ್ ಆರ್ಗಾನಿಸಮ್ಸ್, ಮೈಕ್ರೋಬ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು. ಓಕೆ, ಸೊ ವಿ ಶುಡ್ ಕನ್ಸರ್ವ್ ದೆಮ್, ಅದನ್ನ ಸಂರಕ್ಷಣೆ ಮಾಡಬೇಕು. ಏನಕ್ಕೆ ಅಂದ್ರೆ ಸೊ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿದೆ. ಸೊ ಆ ರೀತಿಯಾಗಿ ಒಂದು ಇಂಟರ್ ಡಿಪೆಂಡ್ ಆಗಿದ್ದ ವಿ ಶುಡ್ ಕನ್ಸರ್ವ್ ಅವರ್ ಬಯೋಡೈವರ್ಸಿಟಿ ಅಂತ ನಾವು ಹೇಳ್ತಾ ಇದ್ವಿ. ಸೊ ಈ ಒಂದು ಬಯೋಡೈವರ್ಸಿಟಿ ಅಂತ ವಿಷಯಕ್ಕೆ ಬಂದ್ರೆ, ಕನ್ಸರ್ವೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ನ ವಿಷಯಕ್ಕೆ ಬಂದ್ರೆ, ಸೊ ದೇರ್ ಇಸ್ ಅ ಲಾಟ್ ಆಫ್ ಬೆನಿಫಿಟ್. ಏನಕ್ಕೆ ನಾನು ಸಂರಕ್ಷಣೆ ಮಾಡಬೇಕು? ಇಟ್ ಮೀನ್ಸ್ ದಟ್ ಲಾಟ್ ಆಫ್ ಬೆನಿಫಿಟ್ ಇದೆ. ಸೊ ಆ ಒಂದು ಬೆನಿಫಿಟ್ ಯಾವ ರೀತಿಯಾಗಿದೆ ಅಂತ, ಸೊ ನ್ಯಾರೋಲಿ ಯುಟಿಲಿಟೇರಿಯನ್, ಬ್ರಾಡ್ಲಿ ಯುಟಿಲಿಟೇರಿಯನ್ ಮತ್ತೆ ಎಥಿಕಲ್ ಯುಟಿಲಿಟೇರಿಯನ್ ಅಂತಕ್ಕಂಥ ಮೂರು ರೀತಿಯಾದ ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು, ಬಯೋಡೈವರ್ಸಿಟಿ ನನಗೆ ತುಂಬಾ ಲಾಭನೇ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಎಥಿಕಲ್ ಯುಟಿಲಿಟೇರಿಯನ್ ವಿಷಯಕ್ಕೆ ಬಂದ್ರೆ, ಸೊ ಈ ರೀತಿಯಾಗಿ ಕನ್ಸರ್ವ್ ಮಾಡಲಿಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದಾವೆ. ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡು ಸೊ ವಾಟ್ ಎವರ್ ವಿ ಕ್ಯಾನ್ ಕನ್ಸರ್ವ್ ಅಥವಾ ವಾಟ್ ಎವರ್ ಸಂರಕ್ಷಣೆ ಮಾಡಬಹುದು ಇರ್ತಕ್ಕಂಥ ಜೀವ ವೈವಿಧ್ಯತೆ ಅಂತ ಹೇಳ್ತಾ ಹೇಳಿ ಅಲ್ಲ. ಸೊ ಆ ರೀತಿಯಾಗಿ ಒಂದು ಎಥಿಕಲ್ ಯುಟಿಲಿಟೇರಿಯನ್ ವಿಷಯಕ್ಕೆ ಬಂದ್ರೆ, ವಿ ಸೆಡ್ ದಟ್ ಸೊ ಬ್ರಾಡ್ಲಿ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಸೊ ಹ್ಯಾಬಿಟೇಟ್ ಪ್ರೊಟೆಕ್ಷನ್, ಇರ್ತಕ್ಕಂಥ ಒಂದು ಜಾಗಗಳನ್ನು ಪ್ರೊಟೆಕ್ಟ್ ಮಾಡುವಂತದ್ದು. ಸೊ ರೆಡ್ ಡೇಟಾ ಬುಕ್ ಅಂತ ಹೇಳ್ತೀವಿ, RDB ಅಂತ ಹೇಳ್ತಾ ಹೋಗೋದು. ಅದೇ ರೀತಿಯಾಗಿ ಸೊ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ಸೊ ಅದೇ ರೀತಿಯಾಗಿ ರಾಮ್ಸರ್ ಸೈಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಈ ರೀತಿಯಾಗಿ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಔಟ್ ಮಾಡಿ ಸೊ ಹೇಗಾದ್ರೂ ಮಾಡಿ ನಮ್ಮ ಒಂದು ಜೈವ ವೈವಿಧ್ಯತೆಯನ್ನು ಅಥವಾ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಬೇಕು, ವಿನಾಶ ಮಾಡದೇ ಇರೋ ರೀತಿಯಾಗಿ ನೋಡ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಇಷ್ಟು ರೀತಿಯ ಎಥಿಕಲ್ ಯುಟಿಲಿಟೇರಿಯನ್ ಅಂಡರ್ ಅಲ್ಲಿ ಇಷ್ಟು ರೀತಿಯಾದ ಒಂದು ಕಾನ್ಸೆಪ್ಟ್ ಗಳನ್ನ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದಟ್ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಸೊ ಬಯೋಡೈವರ್ಸಿಟಿ ಈ ರೀತಿಯಾಗಿ ಪ್ರೊಟೆಕ್ಷನ್ ಮಾಡಬಹುದು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಬಟ್ ಈಗ ಆ ರೀತಿಯಾದ ಫಾಲೋ ಮಾಡ್ಕೊಂಡು ಕೆಲವೊಂದು ಸ್ಟೆಪ್ಸ್ ಅನ್ನ ಹೇಳಿದ್ದಾರೆ. ಓಕೆ, ಸೊ ಆ ರೀತಿಯಾದ ಸ್ಟೆಪ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಸೊ ಬಿಫೋರ್ ದಟ್ ಹೋಗಕ್ಕೆ ಮುಂಚೆ ಸ್ಟೆಪ್ಸ್ ಇನ್ವಾಲ್ವ್ ದಿ ಬಯೋಡೈವರ್ಸಿಟಿ ಕಂಡೀಷನ್ ಅಲ್ಲಿ ಮೇಜರ್ ಆಗಿ ಎರಡು ರೀತಿಯಾದ ಸ್ಟೆಪ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಕನ್ಸರ್ವೇಷನ್ ಅಲ್ಲಿ ಸೊ ಅದು ಎರಡರಲ್ಲಿ ಯಾವ್ದಾದ್ರು ಒಂದನ್ನ 2 ಮಾರ್ಕ್ಸ್ ಗೆ ಅಥವಾ 3 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್, which the topic is said to be that steps involved in the biodiversity conservation. Okay, steps involved in biodiversity, steps involved in biodiversity ಕನ್ಸರ್ವೇಷನ್ ಅಂತ ಹೇಳ್ತಾ. ಓಕೆ, ಸೊ ಇದು ಯಾವ ರೀತಿಯಾದ ಸ್ಟೆಪ್ಸ್ ಗಳು ಬರುತ್ತೆ ಅಂತ ನಾವು ಒನ್ ಬೈ ಒನ್ ತಿಳ್ಕೊಳ್ತಾ ಓಕೆ. ಸ್ಟೆಪ್ಸ್ ಇನ್ವಾಲ್ವ್ ದಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ವಿಷಯಕ್ಕೆ ಬಂದ್ರೆ ಆಲ್ರೆಡಿ ಸೊ ಏನೆಲ್ಲ ನಾವು ರೆಡ್ ಡೇಟಾ ಬುಕ್ ಅದೆಲ್ಲ ತಿಳ್ಕೊಂಡಿದ್ವಿ, ಅದನ್ನೇ ಇಲ್ಲಿ ಫಾಲೋ ಆಗ್ತಾ ಹೋಗುತ್ತೆ. ಸೊ ಮೇಜರ್ ಆಗಿ ಎರಡು ರೀತಿಯಾದ ಸ್ಟೆಪ್ಸ್ ನಾವು ಸೊ ವಾಟ್ ಆರ್ ದ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ದೇರ್ ಆರ್ ಮೇಜರ್ಲಿ 2 steps involved in the conservation of the biodiversity. So which are those divisions ಅಂತ ಹೇಳ್ತಾವ್ರೆ. ಸೊ ಫಸ್ಟ್ ಒನ್ ಇಂದ ನಾವು ಇನ್ಸೈಟು ಕನ್ಸರ್ವೇಷನ್ ಅಂತ ಕರೀತಾ. ಓಕೆ, ಫಸ್ಟ್ ಸ್ಟೆಪ್ ಫಸ್ಟ್ ಡಿವಿಷನ್ ಯಾವುದು ಅಂದ್ರೆ ಸ್ಟೆಪ್ಸ್ ಅಲ್ಲಿ ಇನ್ಸೈಟು ಕನ್ಸರ್ವೇಷನ್. ಬ್ರಾಡ್ಲಿ ಡಿವೈಡೆಡ್ into ಸ್ಟೆಪ್ಸ್ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇದು ಇನ್ಸೈಟು ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಇನ್ಸೈಟು ಕನ್ಸರ್ವೇಷನ್ ಅಂದ್ರೆ ಏನು? ಸೊ ಅದರಲ್ಲಿ ಇನ್ನು ಫರ್ದರ್ ಸ್ಟೆಪ್ಸ್ ಗಳು ಯಾವ್ಯಾವ ಬರುತ್ತೆ ಸೊ ಅದನ್ನ ನಾವು ತಿಳ್ಕೊಳ್ತೇವೆ. ಸೊ ಬಿಫೋರ್ ದಟ್ ನಾನು ಅವಾಗ ಹೇಳಿದಾಗೆ ಸೊ ಇಂಪಾರ್ಟೆಂಟ್ ಫಾರ್ ಓಕೆ ಸೊ 2 or 3 ಮಾರ್ಕ್ಸ್. ಓಕೆನಾ? ಸೊ 2 ಅಥವಾ 3 ಮಾರ್ಕ್ಸ್ ಗೆ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ. 2 ಮಾರ್ಕ್ಸ್ ಗೆ ಕೇಳಿದ್ರೆ ಸೊ ಇದರಲ್ಲಿ ಫಾರ್ ದ ಇನ್ಸೈಟು ಕನ್ಸರ್ವೇಷನ್ ಅಲ್ಲಿ ಫರ್ದರ್ ಸ್ಟೆಪ್ಸ್ ಬರುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದನ್ನ ಕೇಳ್ತೇವೆ. 3 ಮಾರ್ಕ್ಸ್ ಕೇಳಿದ್ರೆ ಫಸ್ಟ್ ಟೈಪ್ ಅಥವಾ ಸೆಕೆಂಡ್ ಟೈಪ್ ಅನ್ನ ಕೇಳ್ತಾ ಓಕೆ. ಸೊ ಲೆಟ್ ಅಸ್ ಡಿಸ್ಕಸ್ ವಿತ್ ದಟ್. ಸೊ ಇನ್ಸೈಟು ಕನ್ಸರ್ವೇಷನ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಸೊ ಹೆಸರಲ್ಲೇ ಇನ್ಸೈಟು ಕನ್ಸರ್ವೇಷನ್ ಅಂತ. ವಾಟ್ ಇಟ್ ಮೀನ್ ಬೈ ವಾಟ್ ಇಸ್ ದ ಡೆಫಿನಿಷನ್ ಆಫ್ ಇನ್ಸೈಟು ಕನ್ಸರ್ವೇಷನ್ ಅಂದ್ರೆ ದ ಕನ್ಸರ್ವೇಷನ್ ಆಫ್ ದಿ ಸ್ಪೀಶೀಸ್ in their natural habitat ಅಂತ ನಾವು ಹೇಳ್ತಾ ಹೋಗ್ತೀವಿ. ವಾಟ್ ಇಸ್ ಮೆಂಟ್ ಬೈ ಇನ್ಸೈಟು ಕನ್ಸರ್ವೇಷನ್ ಅಂದ್ರೆ the conservation of species
within their natural habitat ಅಂತ ಹೇಳ್ತಾ ಹೌದು. ಓಕೆ, ಸೊ within their natural habitat. ಓಕೆ, ಸೊ ಅದು ಇರ್ತಕ್ಕಂಥ ಯಾವ ಒಂದು ಪರಿಸರ ಇರುತ್ತೆ ಅದೇ ಒಂದು ಪರಿಸರದಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡೋದನ್ನ ಅಥವಾ ಸಂರಕ್ಷಣೆ ಮಾಡೋದನ್ನ ನಾವು ಇನ್ಸೈಡ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಇಟ್ ಇಸ್ ದ ಕನ್ಸರ್ವೇಷನ್ ಆಫ್ ಸ್ಪೀಶೀಸ್ within their natural habitat and by protection of the ecosystem ಅಂತ ಹೇಳ್ತಾ ಹೋಗ್ತಾರೆ. ಓಕೆ, natural habitat by protecting whole ecosystem. ಅದಿರ್ತಕ್ಕಂಥ ಹ್ಯಾಬಿಟೇಟ್ ಅಲ್ಲ, ಅದು ಬರೀ ಹ್ಯಾಬಿಟೇಟ್ ಮಾತ್ರ ಅಲ್ಲ, ಎಕೋಸಿಸ್ಟಮ್ ಏನಿದೆ. ಓಕೆ, ಸೊ ಆ ಒಂದು ಎಕಾಲಜಿಕಲ್ ಸಿಸ್ಟಮ್ ಅನ್ನೇ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಇನ್ಸೈಡ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಇದರಲ್ಲಿ ಒಂದೇ ರೀತಿಯ ಸ್ಪೀಶೀಸ್ಗಳ ಕನ್ಸರ್ವೇಷನ್ ಇಲ್ಲ, ಸೊ ಡಿಫ್ರೆಂಟ್ ಅದು ನ್ಯಾಚುರಲ್ ಹ್ಯಾಬಿಟೇಟ್ ಇರುತ್ತೆ, ಅದನ್ನಕ್ಕೆ ನಾವು ಪ್ರೊಟೆಕ್ಷನ್ ಅನ್ನ ಮಾಡಿ ಸೊ ಇರ್ತಕ್ಕಂಥ ಒಂದು ಜಾಗದಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡುವಂತದ್ದು, ಆ ರೀತಿಯ ಒಂದು ಕೆಲಸ ಮಾಡೋದನ್ನ ನಾವು ಇನ್ಸೈಡ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ, ಸೊ ಈ ರೀತಿಯಾದ ಒಂದು ಕನ್ಸರ್ವೇಷನ್ ಏನೆಲ್ಲ ಪ್ರಯೋಜನ ಅಂತ ಹೇಳಿದ್ರೆ ಇಟ್ ಇಸ್ ಅ ಯುನಿಕ್ ವೇ ಆಫ್ ಕನ್ಸರ್ವೇಷನ್ ಅಂತ ಹೇಳ್ತಾ ಹೋದು. ಅದೇ ರೀತಿಯಾಗಿ ಬಯೋಡೈವರ್ಸಿಟಿ ರಿಚ್ ರೀಜನ್ ಏನಿದೆ, ಇಟ್ ಮೀನ್ಸ್ ದಟ್ ಜೈವ ವೈವಿಧ್ಯತೆ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿರುತ್ತೆ, ಆ ಒಂದು ನಿರ್ದಿಷ್ಟವಾದ ಸ್ಥಳಗಳನ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಪ್ರೊಟೆಕ್ಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದನ್ನ ನಾವು ಇನ್ಸೈಡ್ ಟು ಕನ್ಸರ್ವೇಷನ್ ಅಂತ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿಯಾದ ಇನ್ಸೈಡ್ ಟು ಕನ್ಸರ್ವೇಷನ್ ವಿಷಯ ಬಂದ್ರೆ ಇದರಲ್ಲಿ ಫರ್ದರ್ ಟೈಪ್ಸ್ ಗಳು ಬರ್ತಾ ಹೋಗ್ತವೆ. ಓಕೆನಾ, ಸೊ ವಿಚ್ ಆರ್ ದ ಕೈಂಡ್ ಆಫ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಇನ್ಸೈಡ್ ಕನ್ಸರ್ವೇಷನ್ ಅಲ್ಲ, ಇನ್ಸೈಡ್ ಕನ್ಸರ್ವೇಷನ್ ಅಲ್ಲೇ ಸೊ ವಾಟ್ ಆರ್ ದ ಸ್ಟೆಪ್ಸ್ ಗಳನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾದ ಸ್ಟೆಪ್ಸ್ ಅಂದ್ರೆ ಬಯಾಲಜಿಕಲ್ ಹಾಟ್ ಸ್ಪಾಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನ್ಯಾಷನಲ್ ಪಾರ್ಕ್ ಗಳು ಬರ್ತಾ ಹೋಗುತ್ತೆ, ಸ್ಯಾಂಚುರೀಸ್ ಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಬಯೋಸ್ಫಿಯರ್ ರಿಸರ್ವ್ ಫಾರೆಸ್ಟ್ ಗಳು ಬರ್ತಾ ಹೋಗುತ್ತೆ. ಸೊ ಅದೆಲ್ಲರೂ ಕೂಡ ಅಷ್ಟೇ ಅದರ ಒಂದು ಹ್ಯಾಬಿಟೇಟ್, ಅದರ ಒಂದು ಪರಿಸರವನ್ನು ನಾವು ಚೇಂಜ್ ಮಾಡಿದರೆ ಇರ್ತಕ್ಕಂಥ ನ್ಯಾಚುರಲ್ ಹ್ಯಾಬಿಟೇಟ್ ಇರ್ತಕ್ಕಂಥ ಜಾಗದಲ್ಲಿ ಅದನ್ನ ಪ್ರೊಟೆಕ್ಟ್ ಸುತ್ತಲೂ ಅದರಿಂದ ಸುತ್ತಲೂ ಅದನ್ನ ನಾವು ಪ್ರೊಟೆಕ್ಟ್ ಮಾಡೋ ತರ ನಾವು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಇನ್ಸೈಡ್ ಕನ್ಸರ್ವೇಷನ್ ಅಂತ ಕರೀತಾ ಹೋಗ್ತೀವಿ. ಸೊ ಅಕಾರ್ಡಿಂಗ್ ಟು ದಟ್ ಏನೊಂದು ಹಾಟ್ ಸ್ಪಾಟ್ಸ್ ಗಳು ಅಂದ್ವಿ ಅಥವಾ ವಾಟರ್ ಸ್ಯಾಂಚುರೀಸ್ ಅಂತ ಹೇಳಿದ್ವಿ, ಸೊ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ವಿ, ಅದೇ ರೀತಿ ಬಯೋಸ್ಫಿಯರ್ ರಿಸರ್ವ್ ಗಳು ಇರುತ್ತೆ ಅಂತ ನಾವು ಹೇಳಿದ್ವಿ. ಸೊ ಆ ಒಂದು ಏನೊಂದು ಎಕಾಲಜಿಕಲ್ ಏನೊಂದು ಸೆನ್ಸಸ್ ನ ಪ್ರಕಾರ ಸೊ ನಮ್ಮ ಒಂದು ಪ್ರಪಂಚದಲ್ಲಿ ಎಷ್ಟು ಒಂದು ಹಾಟ್ ಸ್ಪಾಟ್ ಗಳಿದಾವೆ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಒಂದು ಸೆನ್ಸಸ್ ನ ಒಂದು ರಿಪೋರ್ಟ್ ನ ಪ್ರಕಾರ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಸೊ ವರ್ಲ್ಡ್ ವರ್ಲ್ಡ್ ಅಲ್ಲಿ ಬೇಜಾರಿದ್ದಾವೆ. ಸೊ ಅದು ಸೆಕೆಂಡರಿ. ಸೊ ನಮ್ಮ ಒಂದು ಇಂಡಿಯಾಗೆ ವಿಷಯಕ್ಕೆ ಬಂದ್ರೆ ಅಕಾರ್ಡಿಂಗ್ ಟು ಅವರ್ ಏನೊಂದು ರಿಪೋರ್ಟ್ ನ ಪ್ರಕಾರ ಇಂಡಿಯಾದಲ್ಲಿ 3 ಬಯಾಲಜಿಕಲ್ ಹಾಟ್ ಸ್ಪಾಟ್ ಗಳಿವೆ. ಓಕೆ, so there are 3 biological hotspots in our India, including that so 14 biosphere reserve ಗಳು ಮಾಡಿದ್ವಿ. ಓಕೆ, ಬಯೋಸ್ಫಿಯರ್ ರಿಸರ್ವ್ ಗಳನ್ನ ನಾವು ಮಾಡಿಟ್ಟಿದ್ದೀವಿ. ಸೊ ವಾಟ್ ಆರ್ ದಟ್ ಫಾರ್ ದಿ ಸೇಕ್ ಆಫ್ ದಿ ಪ್ರೊಟೆಕ್ಷನ್, ಇನ್ಸೆಕ್ಟ್ ಪ್ರೊಟೆಕ್ಷನ್ ಬರುವಂತದ್ದು. ಅದೇ ರೀತಿಯಾಗಿ ಮೋರ್ ದ್ಯಾನ್ 94 ನ್ಯಾಷನಲ್ ಪಾರ್ಕ್ ಗಳು ನಮ್ಮ ಒಂದು ಇಂಡಿಯಾದಲ್ಲಿ. ಓಕೆ, more than 94 national parks are there in India, even that more than 502. Okay, so 502 ಗಿಂತ ಹೆಚ್ಚಿನ ಪ್ರಮಾಣವಾಗಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳು ಇದೆ. ಓಕೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಇಷ್ಟು ರೀತಿಯಾಗಿ ಇನ್ಸೈಡ್ ಕನ್ಸರ್ವೇಷನ್ ನಾವು ಅಡಾಪ್ಟ್ ಮಾಡ್ಕೊಂಡು ಸೊ 3 ಬಯಾಲಜಿಕಲ್ ಹಾಟ್ಸ್ಪಾಟ್ ಜಾಗಗಳಿದಾವೆ. ಸೊ ಅದನ್ನ ಇನ್ಸೈಡ್ ಕನ್ಸರ್ವೇಷನ್ ಆಗಿ ನಾವು ಸೆಲೆಕ್ಟ್ ಮಾಡಿದೀವಿ. 14 ಬಯೋಸ್ಫಿಯರ್ ರಿಸರ್ವ್ ಗಳನ್ನ ನಾವು ಇಟ್ಟಿದೀವಿ. ಸೊ 94 ನ್ಯಾಷನಲ್ ಪಾರ್ಕ್ ಗಳನ್ನ ನಾವು ಇನ್ಸೈಡ್ ಕನ್ಸರ್ವೇಷನ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಟೆಕ್ಷನ್ ಅನ್ನು ಮಾಡ್ತಿದೀವಿ. ಅದೇ ರೀತಿಯಾಗಿ 502 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ನಮ್ಮ ಒಂದು ಇಂಡಿಯಾದಲ್ಲಿ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡೋದು ಫಾರ್ ದ ಸೇಕ್ ಆಫ್ ಕನ್ಸರ್ವೇಷನ್ ಆಫ್ ಅವರ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡೋ ಒಂದು ನಿಟ್ಟಿನಲ್ಲಿ ಇಷ್ಟು ರೀತಿಯಾಗಿ ನಾವು ಪ್ರೊಟೆಕ್ಟಿವ್ ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇನ್ಸೈಡ್ ಕನ್ಸರ್ವೇಷನ್ ಬರ್ತಕ್ಕಂಥ ಒಂದೊಂದೇ ಸ್ಟೆಪ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ವಿಚ್ ಆರ್ ದೋಸ್ ಕೈಂಡ್ ಆಫ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಫಸ್ಟ್ ನಾವು ಬರ್ತಾ ಹೇಳ್ತಾರೆ ಇನ್ಸೈಡ್ ಕನ್ಸರ್ವೇಷನ್ ಅಲ್ಲಿ ಬಯಾಲಜಿಕಲ್ ಹಾಟ್ ಸ್ಪಾಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಬಯಾಲಜಿಕಲ್ ಹಾಟ್ ಸ್ಪಾಟ್ಸ್ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಸೊ ಅದು ಒಂದು ರೀಜನ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ.
ಸೊ ಅದನ್ನ ಒಂದು ರೀಜನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಆ ಒಂದು ರೀಜನ್ ಗೆ ಒಂದು ಪ್ರೊಟೆಕ್ಟಿವ್ ಪ್ರೋಸೆಸ್ ನಾವು ಮಾಡ್ಕೊಂಡು ಸೊ ಅಲ್ಲಿ ಏನು ಬಯೋಡೈವರ್ಸಿಟಿ ಕನ್ಸರ್ವ್ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಇನ್ವಾಲ್ವ್ ಆಗ್ತೀವಿ ಅಂತ ನಾವು ಹೇಳ್ತಾ ಹೋಗೋದು. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ವಾಟ್ ಇಸ್ ಮೆಂಟ್ ಬೈ ಬಯಾಲಜಿಕಲ್ ಹಾಟ್ಸ್ಪಾಟ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಎ ರೀಜನ್ which contains more than 1500 species in a vascular plant which are said to be endemic in nature ಅಂತ ಹೇಳ್ತಾ ಹೋಗೋದು. ಸೊ ಬಯಾಲಜಿಕಲ್ ಹಾಟ್ಸ್ಪಾಟ್ is nothing but that it is a kind of region whereas more than 1500 species of 1500 species of plants and animals are protected which are said to be endemic in nature ಅಂತ ಹೇಳ್ತೀವಿ. ಓಕೆ, ಸೊ ಎಂಡಮಿಕ್ ಅಂದ್ರೆ ಸೊ ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥ ಒಂದು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ರೀಜನ್ ಅನ್ನ ನಾವು ಬಯಾಲಜಿಕಲ್ ಹಾಟ್ಸ್ಪಾಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಸೊ 1500ಕ್ಕಿಂತ ಹೆಚ್ಚು ಒಂದು ಪ್ರಮಾಣದ ಸ್ಪೀಶೀಸ್ ಗಳನ್ನ ನಾವು ಪ್ರೊಟೆಕ್ಟ್ ಮಾಡಿರ್ತೀವಿ. ಸೊ ಯಾವ ರೀತಿಯ ಸ್ಪೀಶೀಸ್ ಅಂದ್ರೆ ಎಂಡಮಿಕ್, ಓಕೆ, ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥ ಒಂದು ಸ್ಪೀಶೀಸ್ ಗಳನ್ನ ಜೀವಿಗಳನ್ನ ಪ್ಲಾಂಟ್ಸ್ ಇರ್ಬೋದು ಅನಿಮಲ್ಸ್ ಇರ್ಬೋದು ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ ನಾವು ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಾವು ವಾಟ್ ಎವರ್ ದಟ್ ಪ್ರೊಟೆಕ್ಟ್ ಮಾಡ್ತಿದ್ವಿ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಒಂದು ಎಂಡಮಿಕ್ ಸ್ಪೀಶೀಸ್ ಏನಿದಾವೆ, ಸೊ ವಾಟ್ ಈಸ್ ಮೆಂಟ್ ಬೈ ಎಂಡಮಿಕ್ ಸ್ಪೀಶೀಸ್ ಅಂದ್ರೆ a kind of organisms which are meant for particular geographical area. Endemic species ಅಂದ್ರೆ a kind of organisms which are meant for particular geographical area. It means that ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಬಿಟ್ರೆ ಎಲ್ಲೂ ಕೂಡ ಅದು ಸಿಗೋದಿಲ್ಲ. ಓಕೆ, those kind of organisms are said to be that endemic species ಅಂತ ಹೇಳ್ತಾ ಹೋಗ್ತೀವಿ. ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಮಾತ್ರ ಅದು ಸಿಗ್ತಾ ಹೋಗುತ್ತೆ. ಇನ್ನು ಅದನ್ನ ಬಿಟ್ಟು ಆ ಒಂದು ಏರಿಯಾದಲ್ಲಿ ಇನ್ನೆಲ್ಲೂ ಕೂಡ ಸಿಗೋದಿಲ್ಲ. ಆ ರೀತಿಯಾದ ಒಂದು ಪರ್ಟಿಕ್ಯುಲರ್ ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ಕನ್ಸಿಡರ್ ಮಾಡಿದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಎಂಡಮಿಕ್ ಸ್ಪೀಶೀಸ್ ಅಂದ್ರೆ ಅದೇ ರೀತಿಯಾಗಿ ಸೊ ಪರ್ಟಿಕ್ಯುಲರ್ ಅದೇ ಏರಿಯಾದಲ್ಲಿ ಮಾತ್ರ ಸಿಗುತ್ತೆ, ಇನ್ನೆಲ್ಲೂ ಕೂಡ ಅಷ್ಟೇ. ಸೊ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕ್ಲೈಮೆಟಿಕ್ ಕಂಡೀಷನ್ ಏನಿರುತ್ತೆ, ಐಸೋಲೇಟೆಡ್ ಕ್ಲೈಮೆಟಿಕ್ ಕಂಡೀಷನ್, ಅಲ್ಲಿ ಮಾತ್ರ ಆ ರೀತಿಯಾದ ಒಂದು ಕ್ಲೈಮೆಟಿಕ್ ಕಂಡೀಷನ್ ಇರುತ್ತೆ. ಅಂತ ರೀತಿಯಲ್ಲಿ ಮಾತ್ರ ಬದುಕ್ತಕ್ಕಂಥ ನಾವು ಎಂಡಮಿಕ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಆ ರೀತಿಯಾದ ಎಂಡಮಿಕ್ ಸ್ಪೀಶೀಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇರ್ತಕ್ಕಂಥ ಜಾಗ ರೀಜನ್ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ಕನ್ವರ್ಟ್ ಅನ್ನ ಮಾಡಿ. ಓಕೆ, ಸೊ ಈ ರೀತಿಯಾದ ಬಯಾಲಜಿಕಲ್ ಹಾಟ್ಸ್ಪಾಟ್ ನ ಬಗ್ಗೆ ಹೇಳ್ತಾವ್ರೆ. ಸೊ ಹೋಲ್ ವರ್ಲ್ಡ್ ಅಲ್ಲಿ, ಓಕೆ, ಸೊ ಕರೆಂಟ್ಲಿ ಹೋಲ್ ವರ್ಲ್ಡ್ ಅಲ್ಲಿ 34 ಬಯಾಲಜಿಕಲ್ ಹಾಟ್ಸ್ಪಾಟ್ ಗಳಿವೆ. ಓಕೆ, there are 34 nearly 34 biological hotspots are there in our world. ಓಕೆ, ಪ್ರಪಂಚದಲ್ಲಿ ಸೊ 34 ಈ ರೀತಿಯಾದ ಒಂದು ಬಯಾಲಜಿಕಲ್ ಹಾಟ್ಸ್ಪಾಟ್ ಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ತಾ ಇದ್ದು. ಸೊ ಅದರಲ್ಲಿ ನಾನು ಅವಾಗ ಹೇಳಿದಾಗೆ ನಮ್ಮ ಇಂಡಿಯಾದಲ್ಲಿ 3 ರೀತಿಯಾದ ಬಯಾಲಜಿಕಲ್ ಹಾಟ್ಸ್ಪಾಟ್ ಇವೆ. ಸೊ ಯಾವ್ದಾದ್ರು ಎಕ್ಸಾಂಪಲ್ ಹೇಳ್ತಾ ಅಂದ್ರೆ ಸೊ ಒಂದು ಎಕ್ಸಾಂಪಲ್ ನಮ್ಮ ಒಂದು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಅಂತ ನಾವೇನ್ ಕರಿತೀವಿ. ಓಕೆ, ಸೊ ಕೇರಳ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಓಕೆ, ಸೊ ಇಷ್ಟು ರಾಜ್ಯಗಳಿಗೆ ಒಂದು ಹಾದು ಹೋಗಿರ್ತಕ್ಕಂಥ ಒಂದು ಪಶ್ಚಿಮ ಘಟ್ಟಗಳು ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಂಡಿಯಾದಲ್ಲಿ 3 ರೀತಿಯಾದ ಒಂದು ವಾಟ್ ಎವರ್ ದಟ್ ಏನೊಂದು biological hotspots ಗಳಿವೆ. ಸೊ ವಿಚ್ ಆರ್ ಸೆಡ್ ಟು ಬಿ ದಟ್ ನಾರ್ತ್ ಈಸ್ಟರ್ನ್ ಹಿಮಾಲಯಸ್, ಸಾರಿ ನಾರ್ತ್ ಮೊದಲನೇದಾಗಿ ಸೊ ನಾರ್ತ್ ವೆಸ್ಟರ್ನ್ ಹಿಮಾಲಯಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾರ್ತ್ ವೆಸ್ಟರ್ನ್ ಹಿಮಾಲಯನ್ ರೀಜನ್ ಏನ್ ಬರುತ್ತೆ. ಓಕೆ, ಸೊ ನಾರ್ತ್ ವೆಸ್ಟರ್ನ್ ಹಿಮಾಲಯನ್ ರೀಜನ್ ಏನಿದೆ ಸೊ ಅದನ್ನು ಕೂಡ ಅಷ್ಟೇ ನಾವು ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ಕರಿತೀವಿ, ನಾರ್ತ್ ವೆಸ್ಟರ್ನ್ ಅಂಡ್ ಈಸ್ಟರ್ನ್ ಹಿಮಾಲಯ. ಓಕೆ, ಸೊ ಈ ರೀತಿಯಾದ ಬಯಾಲಜಿಕಲ್ ಹಾಟ್ಸ್ಪಾಟ್ ಎಷ್ಟಿದೆ ಅಂದ್ರೆ ಸೊ ಇಟ್ ಈಸ್ ಕವರ್ಸ್ ಅಬೌಟ್ 3500 ಕಿಲೋಮೀಟರ್ಸ್, 3500 ಕಿಲೋಮೀಟರ್ಸ್ ನಮ್ಮ ಇಂಡಿಯಾ ಇರ್ತಕ್ಕಂಥ ನಾರ್ತ್ ವೆಸ್ಟರ್ನ್ ಹಿಮಾಲಯ ಕವರ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ವೆಸ್ಟರ್ನ್ ಘಾಟ್ಸ್, ಓಕೆ, ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳು ಅಂತ ನಾನು ಹೇಳಿದೆ. ಸೊ ವೆಸ್ಟರ್ನ್ ಘಾಟ್ಸ್ ಮತ್ತೆ ಶ್ರೀಲಂಕಾ, ಸೊ ಶ್ರೀಲಂಕಾದ somewhat of part ಅನ್ನು ನಾವು ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಕವರ್ಸ್ ಅಬೌಟ್ 1500 ಕಿಲೋಮೀಟರ್ಸ್, 1500 ಕಿಲೋಮೀಟರ್ಸ್ ಅದು ಕವರ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಬಯಾಲಜಿಕಲ್ ಹಾಟ್ಸ್ಪಾಟ್ ಇದೆ, ಸೊ ಇಂಡೋ ಬರ್ಮನ್ ಅಂಡ್ ಹಿಮಾಲಯನ್ ರೀಜನ್. ಓಕೆ, ಸೊ ಇಂಡೋ ಬರ್ಮನ್ ಅಂಡ್ ಹಿಮಾಲಯ
ಓಕೆ ಸೊ ಈಸ್ಟರ್ನ್ ಹಿಮಾಲಯ ಅಂತ ಹೇಳ್ಬೋದು. ಓಕೆ ಸೊ ಈಸ್ಟರ್ನ್ ಹಿಮಾಲಯ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಷ್ಟು ಮೂರು ರೀತಿಯಾದ ಒಂದು ಬಯಾಲಜಿಕಲ್ ಹಾಟ್ಸ್ಪಾಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಎಂಡಮಿಕ್ ಸ್ಪೀಶೀಸ್ ಮೀನ್ಸ್ ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಮಾತ್ರ ಬದುಕಲಿಕ್ಕೆ ಆ ಒಂದು ಪರ್ಟಿಕ್ಯುಲರ್ ಐಸೋಲೇಟೆಡ್ ಕಮ್ಯುನಿಟಿ ಕಂಡೀಷನ್ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಆರ್ಗನಿಸಮ್ಸ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಜಾಗನ ನಾವು ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ದಿಸ್ ಆರ್ ದಿ ಇಂಡಿಯಾದಲ್ಲಿ ಇರ್ತಕ್ಕಂಥ ಮೂರು ರೀತಿಯಾದ ಬಯಾಲಜಿಕಲ್ ಹಾಟ್ಸ್ಪಾಟ್ ಆಗಿ ಒಂದು ಎಕ್ಸಾಂಪಲ್ ಅಂತ ನಾನು ಹೇಳ್ತಾ ಓಕೆ. ಸೊ ಅದಕ್ಕೆ ನಮ್ಮ ಒಂದು ವೆಸ್ಟರ್ನ್ ಘಾಟ್ಸ್ ಏನ್ ಕರಿತೀವಿ ಅಂದ್ರೆ ಸೊ ಇಟ್ ಈಸ್ ಸೆಡ್ ಟು ಬಿ ದಟ್ ಕ್ರೆಡಲ್ ಆಫ್ ಸ್ಪೀಶಿಯೇಷನ್ ಅಂತ ನಾವು ಹೇಳ್ತಾ ಇದ್ದೀವಿ, ಎಸ್ಪೆಷಲಿ ಈಸ್ಟರ್ನ್ ಹಿಮಾಲಯ. ಸೊ ಇಂಡೋ ಬರ್ಮನ್ ಹಿಮಾಲಯ ರೀಜನ್ ಇದೆ, ಸೊ ಅದನ್ನ ನಾವು ಕ್ರೆಡಲ್ ಆಫ್ ಸ್ಪೀಶಿಯೇಷನ್ ಅಂತ ಹೇಳ್ತಾ ಇದ್ದೀವಿ. ಸಿಟಿ 1 ಮಾರ್ಕ್ಸ್ ಗೆ ಕೇಳಿ. ಓಕೆ ಸೊ ಕ್ರೆಡಲ್ ಆಫ್ ಸ್ಪೀಶಿಯೇಷನ್ ಅಂತ ಕರೀತೀವಿ. ಓಕೆ ಸ್ಪೀಶಿಯೇಷನ್ ಅಂತ ಕರೀತಾ ಹೋಗ್ತೀವಿ. ಸೊ ಇಟ್ ಮೀನ್ಸ್ ದಟ್ ಯಾವನ್ನ ನಾವು ಈ ರೀತಿಯಾಗಿ ಕರಿತೀವಿ ಅಂದ್ರೆ ಎಸ್ಪೆಷಲಿ ಈಸ್ಟರ್ನ್ ಹಿಮಾಲಯ ಏನಿದೆ, ಓಕೆ ಈಸ್ಟರ್ನ್ ಹಿಮಾಲಯನ್ ರೀಜನ್ ಏನಿದೆ, ಸೊ ಇದನ್ನ ನಾವು ಕ್ರೆಡಲ್ ಆಫ್ ಸ್ಪೀಶಿಯೇಷನ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಈ ರೀತಿಯ ಹೆಸರನ್ನ ಬರ್ತಿದೆ ಅಂದ್ರೆ ಸೊ ದೇರ್ ಈಸ್ ಎ ರಿಚ್ ಆಫ್ ಡೈವರ್ಸಿಟಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ ಇಟ್ ಈಸ್ ಹ್ಯಾವಿಂಗ್ ದಿ ರಿಚ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಏನಿದೆ. ಓಕೆ ಸೊ ಹೂ ಬಿಡ್ತಕ್ಕಂಥ ಒಂದು ಪ್ಲಾಂಟ್ ಗಳಿದ್ದಾವೆ, ಆ ರೀತಿಯಾದ ಸ್ಪೀಶೀಸ್ ಗಳು ಈ ಒಂದು ಈಸ್ಟರ್ನ್ ಹಿಮಾಲಯನ್ ರೀಜನ್ ಅಲ್ಲಿ ತುಂಬಾ ಇದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಟ್ ಈಸ್ ರೆಕಗ್ನೈಸ್ಡ್ ಆಸ್ ಕ್ರೆಡಲ್ ಆಫ್ ಸ್ಪೀಶಿಯೇಷನ್ ಅಂತ ನಮ್ಮ ಒಂದು ಬೋರ್ಡ್ ವರ್ಡ್ ಅಲ್ಲಿ ಕರಿತಾ ಹೋಗ್ತಾರೆ. ಸೊ ನಾನು ಹೇಳಿದಂಗೆ ಸೊ ಇಟ್ ಇಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ ಸಿಇಟಿ. ಓಕೆ ಸೊ ಸಿಇಟಿ ಇರ್ಬೋದು ಅಥವಾ ನೀಟ್ ಇರ್ಬೋದು. ಓಕೆ which part of India is considered as cradle of speciation ಅಂತ ಹೇಳ್ತಾರೆ ಅಥವಾ ಸೊ what the eastern Himalaya is also called as ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಹೋಗ್ತಾರೆ. ಓಕೆ ಸೊ ವಿಚ್ ರೀಜನ್ ಈಸ್ ಕನ್ಸಿಡರ್ಡ್ ಆಸ್ ಕ್ರೆಡಲ್ ಆಫ್ ಸ್ಪೀಶಿಯೇಷನ್ ಅಂತ ಹೇಳ್ತಾರೆ. ಸೊ ಈಸ್ಟರ್ನ್ ಹಿಮಾಲಯಸ್ ಅಂತ ಹೇಳ್ತಾ ಹೋದು. ವೈ ಇಟ್ ಈಸ್ ಕಾಲ್ಡ್ ಆಸ್ ಕ್ರೆಡಲ್ ಆಫ್ ಸ್ಪೀಶಿಯೇಷನ್ ಅಂತ ಹೇಳ್ತಾರೆ. ಇಟ್ ಈಸ್ ದಿ ಪ್ರಿಮಿಟಿವ್ ರಿಚ್ ಬಯೋಡೈವರ್ಸಿಟಿ ರಿಚ್ ಆಫ್ ಪ್ರಿಮಿಟಿವ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ ಸೊ ಹೂ ಬಿಡ್ತಕ್ಕಂಥ ಒಂದು ಸಸ್ಯಗಳು ತುಂಬಾನೇ ಹೆಚ್ಚಿನ ಪ್ರಮಾಣ ಡಿಫರೆಂಟ್ ಕೈಂಡ್ಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಗಳಲ್ಲಿ ಸಿಗುತ್ತೆ ಅಂತ ನಾವು ಹೇಳ್ತಾ ಹೋದ್ರು. ಅದಕ್ಕೆ ನಾವು ಕ್ರೆಡಲ್ ಆಫ್ ಸ್ಪೀಶಿಯೇಷನ್ ಅಂತಿದ್ವಿ. ಯಾವ ಒಂದು ಜಾಗ ಅಂದ್ರೆ ಈಸ್ಟರ್ನ್ ಹಿಮಾಲಯ. ಸೊ ಮಾರ್ಕ್ ಇಟ್ ಆಸ್ see the important question competitive exam ಗೆ. so what is meant by cradle of speciation ಅಂತ ಕೇಳಬಹುದು, ಅಥವಾ which region is considered as cradle of speciation ಅಂತ ಕೇಳಬಹುದು, ಅಥವಾ so why it is called as cradle of speciation ಅಂತ ಕೂಡ ಪ್ರಶ್ನೆ ಕೇಳ್ತಾ ಹೋದು. ಸೊ ಯಾವ ಜಾಗ ಅಂದ್ರೆ ಈಸ್ಟರ್ನ್ ಹಿಮಾಲಯಸ್ ನ ಏನಕ್ಕೆ cradle of speciation ಅಂತ ಹೇಳ್ತಾರೆ. ಸೊ ಜಗತ್ತಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂತ ಹೆಚ್ಚಿನ ಪ್ರಮಾಣವಾದ ಫ್ಲವರಿಂಗ್ ಪ್ಲಾಂಟ್ಸ್ ಆ ಒಂದು ಪರ್ಟಿಕ್ಯುಲರ್ ಬಯಾಲಜಿಕಲ್ ಹಾಟ್ಸ್ಪಾಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಅದು ಒಂದು ಎಂಡಮಿಕ್ ಇದರಿಂದ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಸಿಗುತ್ತೆ. ಅದಕ್ಕೆ ನಾವು ಅದನ್ನ ನಾವು ಅದು ಒಂದು ಕೊಲಾಶನ್ ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ಕನ್ಸಿಡರ್ ಮಾಡಿದೀವಿ ಅಂತ ನಾವು ಹೇಳ್ಬೋದು. ಓಕೆ ದಿಸ್ ಇಸ್ ಅಬೌಟ್ ದಟ್ ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ನಾವು ಹೇಳ್ಬೋದು. ಸೊ ಇನ್ಸೈಟಿಕ್ ಕನ್ಸರ್ವೇಷನ್ ಅಲ್ಲಿ ಬರ್ತಕ್ಕಂಥ ಮತ್ತೊಂದು ಸ್ಟೆಪ್ ಯಾವ್ದು ಅಂತ ಹೇಳ್ತಾರೆ, ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ ರಾಷ್ಟ್ರೀಯ ಉದ್ಯಾನವನಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆ ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ಗಳ ವಿಷಯಕ್ಕೆ ಬಂದ್ರೆ ಸೊ ಹಾಟ್ ಸ್ಪಾಟ್ ಏನಂತೆ ಅದನ್ನ ಸ್ವಲ್ಪ ಕಮ್ಮಿ ಪ್ರಮಾಣದ ಒಂದು ಏರಿಯಾನ ಸೆಲೆಕ್ಟ್ ಮಾಡಿ ಅದನ್ನ ನಾವು ಪ್ರೊಟೆಕ್ಟೆಡ್ ಏರಿಯಾ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆ ಸೊ ಅದನ್ನ ನಾವು ವಾಟ್ ಆರ್ ದ ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಟ್ ಸ್ಪಾಟ್ಸ್ ನಾನು ಒಂದೇ ಹೇಳಿದಾಗೆ ನಮ್ಮ ಮಂಡ್ಯದಲ್ಲಿ ಸೊ 3500 ಕಿಲೋಮೀಟರ್ ಸೊ ಹಿಮಾಲಯನ್ ರೀಜನ್ ಇದೆ. ಸೊ ಇದನ್ನ ನಾರ್ತ್ ವೆಸ್ಟರ್ನ್ ಸೊ ಅದನ್ನ ಒಂದು ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ, ವೆಸ್ಟರ್ನ್ ಘಾಟ್ಸ್ ನಾವು ಒಂದು ಬಯಾಲಜಿಕಲ್ ಹಾಟ್ಸ್ಪಾಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಇದಕ್ಕೆ ಇನ್ವಾಲ್ವ್ಸ್ ಅಬೌಟ್ ಕವರ್ಸ್ ಅಬೌಟ್ 1500 ಕಿಲೋಮೀಟರ್ಸ್. ಬಟ್ ನ್ಯಾಷನಲ್ ಪಾರ್ಕ್ಸ್ ಇದೆ ಅಷ್ಟು ದೊಡ್ಡ ಒಂದು ಹ್ಯಾಬಿಟೇಟ್ ನ ನಾವು ಕನ್ಸಿಡರ್ ಮಾಡೋದಿಲ್ಲ ಬಯೋಡೈವರ್ಸಿಟಿ ರಿಚ್ ಅಂತ. ಸೊ ಕೆಲವೊಂದು ಸೆಲೆಕ್ಟೆಡ್ ಎಕರ್ಸ್ ನಾವು ಇದು ಮಾಡ್ಕೊಂಡು ಅದನ್ನ ನ್ಯಾಷನಲ್ ಪಾರ್ಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಡೀಟೇಲ್ ನಾವು ತಿಳ್ಕೊಳ್ತಾರೆ. ಸೊ ವಾಟ್ ಇಸ್ ಮೆಂಟ್ ಬೈ ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳ್ತಾರೆ, ಇಟ್ ಈಸ್ ಎ ಕೈಂಡ್ ಆಫ್ ಪ್ರೊಟೆಕ್ಟೆಡ್ ನ್ಯಾಚುರಲ್ ಹ್ಯಾಬಿಟೇಟ್. ಇಟ್ ಈಸ್ said to be a kind of area which is protected natural habitat. Protected natural habitat in which a kind of organisms will be protected. So it may be covering about the thousands of acres. Okay, so covers about just on the thousands of acres and cover ಮಾಡ್ತಾ ಹೋಗುದು. Okay, thousands of
ಏಕರ್ಸ್ ಅದು ಕಿಲೋಮೀಟರ್ ಲೆಕ್ಕದಲ್ಲಿ ಮಾಡ್ತಾ ಹೋದ್ರೆ ಥೌಸಂಡ್ಸ್ ಆಫ್ ಏಕರ್ಸ್ ನ ಒಂದು ಲೆಕ್ಕದಲ್ಲಿ ಕವರ್ ಮಾಡ್ತಾ ಹೋಗ್ತೇವೆ. ಸೊ ಅದನ್ನ ನಾವು ಪ್ರೊಟೆಕ್ಟೆಡ್ ಏರಿಯಾ ನಾವು ನ್ಯಾಷನಲ್ ಪಾರ್ಕ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಒಂದೇ ರೀತಿಯಾದ ಒಂದು ಪ್ರೋಸೆಸ್ ಬರೋದಿಲ್ಲ. ಸೊ ಫ್ಲಾಟ್ ಲ್ಯಾಂಡ್ ಬರೋದಿಲ್ಲ. ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಇನ್ಕ್ಲೂಡ್ಸ್ ಮೌಂಟೇನ್ ಗಳು ಕವರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಟ್ ಕವರ್ಸ್ ಅಬೌಟ್ ದಟ್ ಮೌಂಟೇನ್ಸ್, ರಿವರ್ಸ್, ಫಾರೆಸ್ಟ್ ಗಳು, ಡೆನ್ಸ್ ಫಾರೆಸ್ಟ್ ಗಳು, ಸೊ ರೈನ್ ಫಾಲ್ ಫಾರೆಸ್ಟ್ ಗಳು ಇರ್ಬೋದು. ಸೊ ಈ ರೀತಿಯಾದ ಒಂದು ಎಲ್ಲಾ ರೀತಿಯಾದ ಒಂದು ಹ್ಯಾಬಿಟೇಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ನ್ಯಾಷನಲ್ ಪಾರ್ಕ್ಸ್ ಅಂತ ನಾವು ಮಾಡ್ತೀವಿ. ಇವನ್ ಇನ್ಕ್ಲೂಡ್ಸ್ ದಟ್ ಡೆಸರ್ಟ್ ಗಳು ಕೂಡ ಅಷ್ಟೇ ಆ ಒಂದು ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದೇ ರೀತಿಯಾಗಿ ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲು ಇತ್ತು ಅಂದ್ರೆ, ಸೊ ಆ ಒಂದು ಹುಲ್ಲುಗಾವಲಲ್ಲಿ ಹೆಚ್ಚಿನ ಪ್ರಮಾಣವಾದ ಒಂದು ಜೀವ ವೈವಿಧ್ಯತೆ ಇತ್ತು ಅಂದ್ರೆ, ಸೊ ಅದನ್ನು ಕೂಡ ಅಷ್ಟೇ ನ್ಯಾಷನಲ್ ಪಾರ್ಕ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಹೋದ್ರು. ಸೊ ಈ ರೀತಿಯಾದ ಒಂದು ಸೆಲೆಕ್ಟೆಡ್ ಏರಿಯಾಗಳನ್ನ, ಹ್ಯಾಬಿಟೇಟ್ ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಒಂದು ನ್ಯಾಷನಲ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋದ್ರು. ಸೊ ಹಿಯರ್ ದಟ್ ವಾಟ್ ವಿಲ್ ಬಿ ಪ್ರೊಟೆಕ್ಟೆಡ್ ಅಂದ್ರೆ ಇಟ್ ಈಸ್ ಪ್ರೊಟೆಕ್ಟೆಡ್ ವಿತ್ ದಿ ಫ್ಲೋರಾ ಅಂಡ್ ಫೌನಾ ಅಂತ ಹೇಳ್ತಾ ಓಕೆನಾ. ಸೊ ಇಟ್ ಈಸ್ ಮೆಂಟ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ಫ್ಲೋರಾ ಅಂಡ್ ಫೌನಾ ಅಂತ ಹೇಳೋದು. ಫ್ಲೋರಾ ಅಂತ ಹೇಳ್ತಾರೆ ವಾಟ್ ಅವರ್ ದಟ್, ಸೊ ಏನಾದ್ರು ಎಂಡಮಿಕ್ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಸಿಗ್ತಕ್ಕಂಥ ಒಂದು ಪ್ಲಾಂಟ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಫೌನಾ ವಿಷಯಕ್ಕೆ ಬಂದ್ರೆ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಮಾತ್ರ ಸಿಗ್ತಕ್ಕಂಥ ಅನಿಮಲ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಾವು ನ್ಯಾಷನಲ್ ಪಾರ್ಕ್ಸ್ ಅಥವಾ ಜೈನೊಂದು ರಾಷ್ಟ್ರೀಯ ಉದ್ಯಾನಗಳು ಅಂತ ನಾವು ಕರೀತಾ ಓಕೆ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಕೆಲವೊಂದು ಎಷ್ಟೋ ರೀತಿಯಾದ ಹ್ಯೂಮನ್ ಆಕ್ಟಿವಿಟೀಸ್ ನ ಪರ್ಮಿಷನ್ ಇಲ್ಲಿ ಕೊಟ್ಟಿರೋದು. ಓಕೆ, ಸೊ ಯಾವ ರೀತಿಯಾದ ಒಂದು ಹ್ಯೂಮನ್ ಆಕ್ಟಿವಿಟೀಸ್ ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಗ್ರೇಸಿಂಗ್ ಇರ್ಬೋದು. ಓಕೆ, ಸೊ ಗ್ರೇಸಿಂಗ್ ಅಂತಕ್ಕಂಥ ಇಟ್ ಮೀನ್ಸ್ ದಟ್ ಆ ಒಂದು ಹುಲ್ಲುಗಾವಲನ್ನ ಹಾಳು ಮಾಡೋದು ಅಥವಾ ಏನಾದ್ರು ಕಮರ್ಷಿಯಲ್ ಗೋಸ್ಕರ ಯೂಸ್ ಮಾಡೋದು ಅದು ಇಲ್ಲಿ ಪರ್ಮಿಷನ್ ಇರೋದಿಲ್ಲ. ಕಲ್ಟಿವೇಶನ್, ಆ ಒಂದು ಜಾಗದಲ್ಲಿ ಏನಾದ್ರು ನಾನು ಬೆಳಿತೀನಿ ಅಂತ ಹೇಳ್ತಾ ಹೋದ್ರೆ, ಸೊ ಕಲ್ಟಿವೇಶನ್ ಕೂಡ ಅಷ್ಟೇ. ಸೊ ವರ್ಷ ಕೃಷಿ ಚಟುವಟಿಕೆಗಳಲ್ಲಿ ಪ್ರಾಮುಖ್ಯತೆ ಅಥವಾ ಪರ್ಮಿಷನ್ ಅನ್ನ ಕೊಟ್ಟಿರೋದಿಲ್ಲ. ಇವನ್ ದಟ್ ಫಾರೆಸ್ಟ್ ಒಂದು ಪ್ರೊಸೆಸ್ ಏನ್ ಹೇಳ್ತಾರೆ ಓಕೆನಾ. ಸೊ ಫಾರೆಸ್ಟ್ ಅಂತ ಹೇಳ್ತಾರೆ ಟಿಂಬರ್ ವರ್ಕ್ ಇರುತ್ತೆ ಅಥವಾ ಅನಿಮಲ್ಸ್ ಪ್ರೊಟೆಕ್ಟ್ ಮಾಡೋದು ಅಥವಾ ಬೇಟೆಯಾಡೋದು ಅಥವಾ ಸೊ ಇನ್ನೊಂದು ಫರ್ದರ್ ಏನಂದ್ರೆ ಎಷ್ಟು ರೀತಿಯಾದ ಒಂದು ಕಾಡುಗಳು ಎಷ್ಟು ರೀತಿಯಾದ ಆಕ್ಟಿವಿಟೀಸ್ ಗಳು ಆಗ್ತಾ ಹೋಗುತ್ತೆ. ಓಕೆ, ಮರಗಳನ್ನ ಕಡಿಯುವಂಥದ್ದು, ಅದನ್ನ ಬೆಳೆಸ್ಕೊಂಡು ಕಡಿಯುವಂಥದ್ದು, ಸೊ ಕಲ್ಟಿವೇಶನ್, ಫಾರೆಸ್ಟ್, ಗ್ರೇಸಿಂಗ್ ಯಾವುದು ಕೂಡ ಇರೋದಿಲ್ಲ. ಓಕೆ, ಸೊ ದೀಸ್ ಕೈಂಡ್ ಆಫ್ ಆಲ್ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ನಾಟ್ ಪರ್ಮಿಟೆಡ್ ಅಂತ ಹೇಳ್ತಾ ಹೋದ್ರು. ಸೊ ಇವನ್ ದಟ್ ವಿತೌಟ್ ಪರ್ಮಿಷನ್ ಹ್ಯೂಮನ್ಸ್ ಕೂಡ ಅಲ್ಲಿ ಎಂಟ್ರಿನ ಪಡ್ಕೊಳ್ಳೋ ಆಗಿಲ್ಲ. ಅಷ್ಟು ಒಂದು ಲೆವೆಲ್ ಅಲ್ಲಿ ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ. ಓಕೆ, ವಿತೌಟ್ ಪರ್ಮಿಷನ್ ಸೊ ನ್ಯಾಷನಲ್ ಪಾರ್ಕ್ ಒಳಗೆ ಒಬ್ಬ ಮನುಷ್ಯ ಕೂಡ ಅಲ್ಲಿ ಎಂಟ್ರಿ ಆಗಬಾರ್ದು. ಆದ್ರೆ ಸೊ ದೇ ಆರ್ ಸಿವಿಯರ್ಲಿ ಪನಿಷ್ಡ್ ಅಂತ ನಾವು ಹೇಳ್ತಾ ಹೋದ್ರು. ಸೊ ಅಷ್ಟು ಒಂದು ಹೈ ಲೆವೆಲ್ ಅಲ್ಲಿ ನ್ಯಾಷನಲ್ ಪಾರ್ಕ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಾದ ಒಂದು ಹ್ಯೂಮನ್ ಆಕ್ಟಿವಿಟೀಸ್ ಅಲ್ಲಿ, ಕಾಡುಗಳಲ್ಲಿ ಆಗ್ತಕ್ಕಂಥ ಹ್ಯೂಮನ್ ಆಕ್ಟಿವಿಟೀಸ್ ಗಳಲ್ಲಿ ಯಾವುದೇ ರೀತಿಯಾದ ಆಕ್ಟಿವಿಟೀಸ್ ಕೂಡ ಅಷ್ಟೇ ಅಲ್ಲಿ ಪರ್ಮಿಷನ್ ಅನ್ನುವಂಥದ್ದು ಇರೋದಿಲ್ಲ. ಓಕೆ, ಸೊ ಈ ರೀತಿಯಾದ ಒಂದು ಏರಿಯಾಗಳನ್ನ ನಾವು ವಾಟ್ ಎವರ್ ದಟ್ ನ್ಯಾಷನಲ್ ಪಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಓಲ್ ಇಂಡಿಯಾಗೆ ನಾವು ಕನ್ಸಿಡರ್ ಮಾಡ್ತಾ ಹೋದ್ರೆ, ಸೊ ದೇರ್ ಆರ್ ಮೋರ್ ದ್ಯಾನ್ 104 ನ್ಯಾಷನಲ್ ಪಾರ್ಕ್ಸ್ ಇನ್ ಅವರ್ ಇಂಡಿಯಾ. ಓಕೆನಾ, ಸೊ ಇಂಡಿಯಾದಲ್ಲಿ ಈ ರೀತಿಯ ಒಂದು 104 ನ್ಯಾಷನಲ್ ಪಾರ್ಕ್ ಗಳಿವೆ. ಓಕೆ, ಸೊ ಇನ್ ಇಂಡಿಯಾ ದೇರ್ ಆರ್ ಮೋರ್ ದ್ಯಾನ್ 104 ನ್ಯಾಷನಲ್ ಪಾರ್ಕ್ಸ್ ಆರ್ ಇನ್ ಇಂಡಿಯಾ. ಎಸ್ಪೆಷಲಿ ಇದರಲ್ಲಿ ಸೊ ದೇರ್ ಆರ್ 13 ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ. ಓಕೆ, ನಮ್ಮ ಒಂದು ರಾಜ್ಯದಲ್ಲೇನೆ ಸೊ 13 ನ್ಯಾಷನಲ್ ಪಾರ್ಕ್ ಗಳಿವೆ. ಓಕೆ, ದೇರ್ ಆರ್ 13 ನ್ಯಾಷನಲ್ ಪಾರ್ಕ್ಸ್ ಇನ್ ಅವರ್ ಕರ್ನಾಟಕ ಅಂತ ನಾವು ಹೇಳ್ಬೋದು. ಹೋಲ್ ಇಂಡಿಯಾ ಕಂಪೇರ್ ಮಾಡಿದ್ರೆ 104 ನ್ಯಾಷನಲ್ ಪಾರ್ಕ್ಗಳು. ಸೊ ಇದನ್ನ ನಾವು ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಕನ್ಸರ್ವ್ ಮಾಡ್ಲಿಕ್ಕೆ ಇಟ್ಕೊಂಡಿದೀವಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ನ್ಯಾಷನಲ್ ಪಾರ್ಕ್ಸ್. ಇಟ್ ಇಸ್ ಅ ಕೈಂಡ್ ಆಫ್ ಇನ್ಸೈಡ್ ಟು ಕನ್ಸರ್ವೇಷನ್, ಅಂದ್ರೆ ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅಂತ ನಾವು ಹೇಳ್ಬೋದು.